ಲೇಖಕರು ಹಾಗೂ ಪತ್ರಕರ್ತರು ನಟರೂ ಆಗಿರುವಂತಹ ಮೈಪಾಲ್ ರೆಡ್ಡಿ ಮುನ್ನೂರವರೇ, ಮುಖ್ಯ ಅತಿಥಿಗಳಾಗಿ ದೊಡ್ಡೇಗೌಡರು ಒಂದು ಸತ್ಯವನ್ನು ಹೇಳಿದರು. ನಾನು ಮೊಟ್ಟ ಮೊದಲ ಕಾದಂಬರಿಯನ್ನು ತೆಗೆದುಕೊಂಡು ಹೋಗಿದ್ದಾಗ ಮುಂದೆ ಮಾಡೋಣ ಅಂತ ಹೇಳಿದ್ರು. ಏನು ಕಾರಣ ಏನೋ ನನಗೆ ಆಶ್ಚರ್ಯ. ಇವತ್ತು 10,800 ಕಾದಂಬರಿಗಳನ್ನು ನಾನು ಯಾವುದು ಟಮಟೆ ಮಾಡಿದ್ದೀನಿ. ನನಗೂ ಆಶ್ಚರ್ಯ. 10,800 200 ಉಳ್ಕೊಂಡಿದ್ರು. 11,000 ಪ್ರಿಂಟ್ ಮಾಡಿದ್ದೆ ನಾನು. ತದನಂತರ ನಾನು ಬರೆದದ್ದು ಆರತಿ ಅಂತ ಹೆಸರಿದೆ. ಬಟ್ ನಮ್ಮ ಮಲ್ಲೆಪುರಂಜಿಯವರು ಇಲ್ಲ ಮದನ್ ಪಟೇಲ್ ಇದಕ್ಕೆ ಮಹಾಮಾಯೆ ಅಂತ ಹೇಳಿ ಚೆನ್ನಾಗಿರುತ್ತೆ ಅಂತೇಳಿ ಮಾರ್ಗದರ್ಶನ ಕೊಟ್ಟರು. ಅದು ನಿಜವಾಗ್ಲೂ ಅದರದ ಬೆನ್ನುಡಿ ಬರೆದಂಥ ನಮ್ಮೆಲ್ಲರ ನೆಚ್ಚಿನ ಬರ್ಗು ರಾಮಚಂದ್ರಪ್ಪರು ಅವ್ರು ಬರೀತಾರೆ ಒಂದೆರಡು ಲೈನಲ್ಲಿ. ಮದನ್ ಪಟೇಲ್ರವ್ರನ್ನ ನಾನು ಹಲವಾರು ದಶಕಗಳಿಂದ ಕಂಡಿದ್ದೆ. ಆದರೆ ಅವರ ನುಡಿ ನಡಿಗೆ ಇದೆಯಲ್ಲ, ಅದು ಬಹಳ ತೀಕ್ಷ್ಣವಾಗಿದೆ. ಕೈಗೆ ಅವ್ರ ಕಾದಂಬರಿ ಎತ್ಕೊಂಡ್ರೆ ಮುಗಿಸೋವರೆಗೂ ನಾನು ಬಿಡಲ್ಲ ಅಂತ. ಅವ್ರನ್ನ ತೊಗೊಂಡೋಗಿ ಕೊಟ್ಟಾಗ ಅವರ ಶ್ರೀಮತಿಯವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ. ಅವ್ರ ಅಣ್ಣವ್ರಿಗೆ ಏನೋ ಆರೋಗ್ಯ ಚೆನ್ನಾಗಿಲ್ಲ. ಅವರು ಹಾಸ್ಪಿಟಲಲ್ಲಿ ಕೂತಿ ಅದನ್ನು ಓದಿ ನನಗೆ ಬೆನ್ನುಡಿ ಬರ್ಕೊಟ್ರು. ಆಗ ಅವರು ಆ ಬೆನ್ನುಡಿನಲ್ಲಿ ಅದನ್ನು ಬರೆದಿದ್ರು. ಅದು ನಂದಲ್ಲ, ಭಗವಂತ ಕೊಟ್ಟಂಥ ಒಂದು ಕಲೆ. ನಾನು ಸಣ್ಣ ವಯಸ್ಸಿನಲ್ಲಿದ್ದಾಗಲೇ ಇದನ್ನು ಬರವಣಿಗೆ ಪ್ರಾರಂಭ ಮಾಡಬೇಕಿತ್ತು. ಆ ಬರವಣಿಗೆ ಪ್ರಾರಂಭ ಆಗಿದ್ದನ್ನು ನಾನು ಹೇಳಲಿಕ್ಕೆ ಒಂದೆರಡು ಮಾತಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಮೊದಲಿಂದ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ನಡೆದು ಬಂದಿದ್ದಾರೆ. ಅದಕ್ಕೂ ಮುಂಚೆ ಸ್ವಲ್ಪ ತಡವಾಗಿ ಆಗಮಿಸಿದಂತಹ ನನ್ನ ಅತ್ಯಂತ ಆತ್ಮೀಯರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಮಾನ್ಯ ಶ್ರೀ ಆರಾಧ್ಯರವರು ಬಂದಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ನಮ್ಮ 2023ರ ಪದ್ಮನಾಭನಗರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಆತ್ಮೀಯ ಗೆಳೆಯರಾದಂಥ ನನ್ನ ರಘುನಾಥ್ ನಾಯ್ಡು ಅವರು ಬಂದಿದ್ದಾರೆ. ನನ್ನ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ನಾನು ಮತ್ತು ಅವರು ಒಂದೇ ದಿನ ನಾವು ಜನ್ಮವನ್ನು ತಾಳಿದ್ದು. ನಮ್ಮ ವೆಂಕಟೇಶ್ ಮೂರ್ತಿಯವರು, ಅವರು ಮಹಾಪೌರರು, ಬೆಂಗಳೂರಿನ ಮೇಯರ್ ಆಗಿದ್ದರು. ಅವರಿಗೆ ನಾನು ಬರೀ ಫೋನಲ್ಲಿ ಹೇಳಿದ್ದೆ ಬಂದಿದ್ದಾರೆ, ಭಾಳ ಸಂತೋಷ. ಹಾಗೆ ತುಂಬ ಜನ ಆಗ್ತಿದ್ದಾರೆ. ಅವೆಲ್ಲರ ಹೆಸರುಗಳನ್ನ ಈಗಾಗಲೇ ಹೇಳಿದಾಗ ತಡವಾಗಿ ಬಂದವ್ರದ್ದು ಒಂದಷ್ಟು ಜನರ ಹೆಸರು ಹೇಳಿ. ನಾನು ಈಗಾಗಲೇ ನಂಜುಂಡಸ್ವಾಮಿಯವರು, ವೆಂಕಟರಮಣಪ್ಪರು, ರಾಜಶೇಖರ್ ರತ್ಮಂಜಿ ಅವ್ರ ಬಗ್ಗೆ ನಾನು ಈಗ ಮಾತಾಡಬೇಕು. ಹೆಚ್ಚು ವಿಷಯ ಮಾತಾಡೋದು. KG ಲಕ್ಷ್ಮೀನಾರಾಯಣಪ್ಪರು, ನೆಡ್ಸಾಲ ಕೃಷ್ಣಮ್ಮಯ್ಯನವರು, MC ಕುಮಾರ್ ಅವರು, ನಮ್ಮ ಅತ್ಯಂತ ಹಳೆಯ ಮಿತ್ರರಾದಂಥ ಪಾಲನೇತರವರು, ಜಾಂಬವ M ಗಂಗಾಧರ್ ಅವರು, ಹೀಗೆ ಭಾಳಷ್ಟು ನಮ್ಮ ಶಿವಶಂಕರ್ ಅವರು, ಹೀಗೆ ತುಂಬ ಜನ ನಮ್ಮ ಎಲ್ಲ ಇದ್ದಾರೆ. ಯಾರ್ದಾರ ಹೆಸರು ನಾನು ಬಿಟ್ಟಿದ್ದರೆ ದಯಮಾಡಿ ಕ್ಷಮಿಸಿ ಅಂಥೇಳಿ. ನಾನು ಒಬ್ಬ ಗಾಯನ ಕಲಾವಿದನಾಗಿ, ವಾದ್ಯಗೋಷ್ಠಿ ರಂಗದಿಂದ ಸಂಗೀತ ನಿರ್ದೇಶಕನಾಗಿ, ನಂತರ ಒಬ್ಬ ನಟನಾಗಿ, ಲೇಖಕನಾಗಿದ್ದು, ಇದು ನಡೆದು ಬಂದ ದಾರಿ ಏನಪ್ಪ ಅಂದರೆ ಭಾಳ ನಮಗೆ ಜವಾಬ್ದಾರಿ ಇರ್ತಿತ್ತು. ಒಂದು 2 ನಿಮಿಷದಲ್ಲಿ ಹೇಳ್ತೀನಿ ನಾವು ಹಿಂದೆ ಹೇಗೆ ವಾದ್ಯಗೋಷ್ಠಿಗಳನ್ನು ನಾವು ಮಾಡ್ತಿದ್ದು ಅಂತ. ಆಗ ನಾನು ಅಭಿಲಾಷ ಅಂತ ಒಂದು ವಾದ್ಯಗೋಷ್ಠಿಗೆ ನಿರ್ದೇಶಕ ಆಗಿದೆ. ಆಗ ವಾದ್ಯಗೋಷ್ಠಿಗಳಿಗೆ ಒಬ್ಬ ಡೈರೆಕ್ಟರ್ ಅಂತ ಇರ್ತೀನಿ. ನನ್ನ ಡೈರೆಕ್ಟರ್ ಅತಿ ಸಣ್ಣ ವಯಸ್ಸು, ನಾನು ಚಿಕ್ಕ ಹುಡುಗ, 14-15 ವರ್ಷಕ್ಕೆ ನಿರ್ದೇಶಕ ಮಾಡಿದೆ. ಒಂದು ಕಾರ್ಯಕ್ರಮ ನಾವು ಅವಾಗ ಮಾಡಬೇಕಂದ್ರೆ ಸಂಜೆ 6 ಗಂಟೆ ಕಾರ್ಯಕ್ರಮ. ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ 5 ಗಂಟೆಗೆಲ್ಲ ಕಚೇರಿ ಹತ್ರ ಹೋಗಿ ಅಲ್ಲಿ ಹುಡುಗರೆಲ್ಲ ಬಂದಿದ್ದಾರೆ ಅಂತ ಮಾತಾಡಿ ಅಲ್ಲಿಂದ ಜಟ್ಗಾ ಬಂಡಿ ಸ್ಟ್ಯಾಂಡ್ಗೆ ಹೋಗ್ತಿದ್ದೆ. ಇವಾಗೆಲ್ಲ ಮೆಟ್ರೋಗಳು, ಆಟೋಗಳು ಮತ್ತು ದೊಡ್ಡ ದೊಡ್ಡ ಟೆಂಪೋಗಳೆಲ್ಲ ಬಂತು. ಆವಾಗ ಯಾವ ಟೆಂಪೋ ಇರಲಿಲ್ಲ. ಆವಾಗ ನಾವೇನೇ ವಾದ್ಯಗಳನ್ನು ತೆಗೆದುಕೊಂಡು ಹೋಗ್ಬೇಕಂದ್ರೆ ಇದ್ದಿದ್ದೇ ಜಟ್ಗಾ ಬಂಡಿ. ಆ ಜಟ್ಗಾ ಸಾಬಿಗೆ ಎಷ್ಟು ಇದಂದರೆ ಅವನು ಬಹಳ ದಿಮಾಕ್ ಮಾಡೋನು. ಯಾಕಂದರೆ ನಾವು ಬೆಳಿಗ್ಗೆ ಕರ್ಕೊಂಡೋದ್ರೆ ರಾತ್ರಿ ಕರ್ಕೊಂಡ್ಬರ್ತಿದ್ದ ಅವನ್ನ. ನೈ ಹೋತಾಜಿ ನೈ ಆತ, ನಾವು ಅವನೇನೋ ಕೈ ಕಾಲು ಹಿಡಿದು ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಬಂದು ಅದಕ್ಕೆ ನಾವು ಎಲ್ಲವನ್ನು ಕಟ್ಟಿ ಆಗಸ್ಟಲ್ಲಿ ಒಂದು 8:30-9 ಗಂಟೆ ಆಗ್ತಿತ್ತು. ಮತ್ತು ಅವನನ್ನು ಮೊದಲು ಕರ್ಕೊಂಡೋಗಿ ಒಂದು ಒಳ್ಳೆ ಕಡೆ ತಿಂಡಿ ತಿನ್ನಿಸ್ತಾರೆ. ನಂತರ ನಾವೆಲ್ಲ ತಿಂಡಿ ತಿಂದು ಆ ಕಾರ್ಯಕ್ರಮದ ಜಾಗಕ್ಕೆ ಹೋಗಲಿಕ್ಕೆ ಕನಿಷ್ಠ ಒಂದು 3 ಅವರ್ ಆಗ್ತಿತ್ತು. ಯಾಕಂದರೆ ಜಟ್ಕಾ ಗಡಿ ಅದೇನು ತುಂಬ ಫಾಸ್ಟಾಗಿ ಹೋಗ್ತಿರಲಿಲ್ಲ. ನಾವು ಅಲ್ಲಿಗೆ ಹೋಗಿ ತಲುಪೋಷ್ಟರಲ್ಲಿ ಒಂದು ಊಟದ ಸಮಯಕ್ಕೆ ಹೋಗ್ತಿದ್ದೆ. ಹೋಗಿ ಅಲ್ಲೇ ಎಲ್ಲ ಒಂದು ಸ್ವಲ್ಪ ಊಟ ಮಾಡಿ ನಂತರ ವಾದ್ಯಗಳನ್ನೆಲ್ಲ ವೇದಿಕೆ ಮೇಲೆ ಜೋಡಿಸಿ ಕಾಯ್ತಾಯಿದ್ರು.
ನಂತರ 6 ಗಂಟೆಗೆ ಕಚೇರಿ ಪ್ರಾರಂಭ, ಸಂಗೀತ ಕಚೇರಿ ಮುಗಿಯುವಾಗ ರಾತ್ರಿ 10 ಆಗ್ತಿತ್ತು, 11 ಆಗ್ತಿತ್ತು. ನಂತರ ಆ ವಾದ್ಯಗಳನ್ನೆಲ್ಲ ಮತ್ತೆ ನಾವು ಜಟ್ಕಾ ಬಂಡಿನಲ್ಲಿ ಕಟ್ಕೊಂಡು ರಾತ್ರಿಯೆಲ್ಲ ಬಂದು ಬೆಳಿಗ್ಗೆ 5 ಗಂಟೆಗೆ ಬಂದು ಇಳಿತಾರೆ. ಅಂದರೆ 24 ಗಂಟೆಗಳ ಕಾಲ ಒಂದು ಕಾರ್ಯಕ್ರಮಕ್ಕೆ ನಾವು ಅಂದಿನ ಕಾಲದಲ್ಲಿ ಕೆಲಸ ಮಾಡ್ತಿದ್ದದ್ದು ನನಗೆ ನೆನಪು. ಅಲ್ಲಿಂದ ನಮ್ಮ ಈ ಒಂದು ಸಂಗೀತ ಇದು ಸಾಕ್ತು. ಮಾಡ್ತಾ 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 ನಮ್ಮ ಕಾರ್ಯಕ್ರಮ ತದನಂತರ ಬಂದಿದ್ದು ಮಗದೊಂದು ನಮ್ಮ ಪಾಲನಾಥ್ರ ಅವರಿದ್ದಾರೆ. ಪ್ರಪ್ರಥಮ ಬಾರಿಗೆ ಬಾಲಸುಬ್ರಹ್ಮಣ್ಯಂ ಅವರನ್ನು, ಜೇಸುದಾಸ್ ಅವರನ್ನು ಕನ್ನಡ ಕಹಳೆ ಅಂತೇಳಿ ಒಂದು ಕ್ಯಾಸೆಟ್ ಮಾಡಿ ನಮ್ಮ ಜಿ ನಾರಾಯಣ್ ಕುಮಾರ್ ಅವರನ್ನು ನಾನು ಸದಾ ನೆನೆಸ್ಕೋಬೇಕು. ಅವಾಗ ಕೊಡ್ತಾ ಇರಲಿಲ್ಲ. ವಿಧಾನಸೌಧದ ಮೆಟ್ಟಿಲ ಮೇಲೆ ಪ್ರಪ್ರಥಮ ಬಾರಿಗೆ ಆ ಕಾರ್ಯಕ್ರಮ ಮಾಡಿಸಿದಂಥ ಕೀರ್ತಿ ಅವ್ರಿಗೆ ಸಲ್ಲುತ್ತೆ. ಅವರಿಂದ ನಮಗೆ ಕಾರ್ಯಕ್ರಮ ಮಾಡಿದ ಕೀರ್ತಿ ನಡೆಸ್ತೀವಿ. ಇಬ್ಬರು ದಿಗ್ಗಜ ಮಹಾನ್ ಗಾಯಕರನ್ನು ಒಂದೇ ವೇದಿಕೆಯಲ್ಲಿ ನಮ್ಮ ವಾದ್ಯಗೋಷ್ಠಿ ಜೊತೆ ಆಡಿಸಿದ್ದು. ಆಮೇಲೆ ಪಿ ಬಿ ಶ್ರೀನಿವಾಸ್ ಇವರಿಬ್ಬರು ಒಟ್ಟಿಗೆ ಬಂದಿದ್ದು, ಯಾರು ಜೇಸುದಾಸ್ ಮತ್ತು ಇದು. ಇಲ್ಲಿಂದ ನಮ್ಮ ಪ್ರಯಾಣ ಬಂದು ಆಯಿತು. ರಾಜಕೀಯಕ್ಕೆ ಬಂದೆ. ಆಗ ನಾನು 2008-09 ಸರ್ಕಾರ ಅಮೇರಿಕದ ಅಕ್ಕ ಅವರು ಏರ್ಪಡಿಸುವಂತಹ ಅಲ್ಲಿನ ಕರ್ನಾಟಕ ರಾಜ್ಯೋತ್ಸವದಕ್ಕೆ ನನ್ನನ್ನು ಮುಖ್ಯ ಅತಿಥಿಗಳಾಗಿ ಅಮೇರಿಕಕ್ಕೆ ಕಳಿಸ್ತು. ನಮಗೆಲ್ರಿಗೂ ಇದು ಏನಪ್ಪ ಅಂದರೆ ಹೋಗಲಿಕ್ಕೆ ಮದ್ರಾಸ್ಗೆ ಹೋಗಬೇಕಾಗಿತ್ತು, ವೀಸಾ.